ಮತ್ತೆ ಡೊನಾಲ್ಡ್ ಟ್ರಂಪ್ ಕಣ್ಣು. ಏನಿದು ಗ್ರೀನ್ಲ್ಯಾಂಡ್ ಕತೆ? ಅಮೆರಿಕಕ್ಕೆ ಈ ದ್ವೀಪದ ಮೇಲೆ ಏಕಿಷ್ಟು ಮೋಹ? ವಿಶ್ವದ ಅತಿದೊಡ್ಡ ದ್ವೀಪ, ಹಿಮದ ಹೊದಿಕೆಯನ್ನೇ ಹೊಂದಿರುವ ನಾಡು ಗ್ರೀನ್ಲ್ಯಾಂಡ್. ಆದ್ರೆ ಇಂದು ಈ ದ್ವೀಪ ಕೇವಲ ಪ್ರವಾಸಿ ತಾಣವಾಗಿ ಉಳಿದಿಲ್ಲ, ಬದಲಿಗೆ ಅಮೆರಿಕಾದಂತಹ ದೊಡ್ಡಣ್ಣನ ಆಸಕ್ತಿಯ ಕೇಂದ್ರ ಬಿಂದುವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಗ್ರೀನ್ಲ್ಯಾಂಡ್ ಖರೀದಿಸುವ ಆಸಕ್ತಿ ತೋರಿರುವುದು ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಏನಿದು ಗ್ರೀನ್ಲ್ಯಾಂಡ್ ಕತೆ? ಅಮೆರಿಕಕ್ಕೆ ಈ ದ್ವೀಪದ ಮೇಲೆ ಏಕಿಷ್ಟು ಮೋಹ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಗ್ರೀನ್ಲ್ಯಾಂಡ್ ಹೆಸರಿಗೆ ತಕ್ಕಂತೆ ಇದು ಹಸಿರಾಗಿಲ್ಲ, ಬದಲಿಗೆ 80% ಮಂಜುಗಡ್ಡೆಯಿಂದ ಆವೃತ ಆಗಿದೆ. ಡೆನ್ಮಾರ್ಕ್ ಸಾಮ್ರಾಜ್ಯದ ಸ್ವಾಯತ್ತ ಭಾಗವಾಗಿರುವ ಈ ದ್ವೀಪ ವಿಶ್ವದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಪ್ರದೇಶ. ಇಲ್ಲಿನ ಒಟ್ಟು ಜನಸಂಖ್ಯೆ ಕೇವಲ 56,000. ಆದ್ರೆ ಇಲ್ಲಿನ ಮಂಜಿನ ಪದರದ ಅಡಿಯಲ್ಲಿ ಅಡಗಿರುವ ಅಗಾಧ ಸಂಪತ್ತು ಈಗ ಇಡೀ ಜಗತ್ತನ್ನೇ ತನ್ನತ್ತ ಸೆಳಿತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಅನ್ನ ಡೆನ್ಮಾರ್ಕ್ನಿಂದ ಖರೀದಿಸಲು ಬಯಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಯಕಟ್ಟಿನ ಸ್ಥಾನ. ಆರ್ಕ್ಟಿಕ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಭಾವವನ್ನ ಹತ್ತಿಕ್ಕಲು ಅಮೆರಿಕಕ್ಕೆ ಇಲ್ಲಿನ ಮಿಲಿಟರಿ ನೆಲೆಗಳ ಅವಶ್ಯಕತೆ ಇದೆ. ಅಲ್ಲದೆ ಇಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಹಿಮ ಕರಗ್ತಾ ಇರೋದು ಒಂದು ಕಡೆ ಆತಂಕ ಆದ್ರೆ, ಮತ್ತೊಂದು ಕಡೆ ಅಮೆರಿಕಕ್ಕೆ ವರವಾಗ್ತಿದೆ. ಏಕೆಂದ್ರೆ ಹಿಮದ ಅಡಿಯಲ್ಲಿರುವ ಚಿನ್ನ, ವಜ್ರ, ಸತು ಮತ್ತು ಅಪರೂಪದ ಭೂ ಖನಿಜಗಳು ಸುಲಭವಾಗಿ ಲಭ್ಯವಾಗುವ ಸಾಧ್ಯತೆ ಇದೆ. ಇಲ್ಲಿನ ಜನರ ಬದುಕು ಅಷ್ಟೇ ವಿಭಿನ್ನ. ಸುಮಾರು 5,000 ವರ್ಷಗಳ ಇತಿಹಾಸ ಇರುವಂತಹ ಇನ್ಯೂಟ್ ಜನಾಂಗ ಇಲ್ಲಿನ ಮೂಲ ನಿವಾಸಿಗಳು. ಇಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲು ರಸ್ತೆಗಳೇ ಇಲ್ಲ. ಜನರು ದೋಣಿ ಅಥವಾ ವಿಮಾನಗಳನ್ನೇ ಅವಲಂಬಿಸಿದ್ದಾರೆ. ಸುವಾಸಾತ್ ಎಂಬ ಸಾಂಪ್ರದಾಯಿಕ ಸೂಪ್ ಮತ್ತು ಟುಪಿಲಾಕ್ ಎಂಬ ವಿಶಿಷ್ಟ ಕೆತ್ತನೆ ಕಲೆ ಇಂದಿಗೂ ಇಲ್ಲಿನ ಸಂಸ್ಕೃತಿಯ ಜೀವಾಳ. ಆಧುನಿಕತೆ ಮತ್ತು ಸಂಪ್ರದಾಯದ ಸಂಗಮವಾಗಿರುವ ಗ್ರೀನ್ಲ್ಯಾಂಡ್ಗೆ ಈಗ ಪ್ರವಾಸೋದ್ಯಮವೇ ದೊಡ್ಡ ಶಕ್ತಿ. ತಿಮಿಂಗಿಲಗಳ ವೀಕ್ಷಣೆ ಮತ್ತು ತೇಲುವ ಮಂಜುಗಡ್ಡೆಗಳನ್ನ ನೋಡಲು ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಆದ್ರೆ ಜನನ ಪ್ರಮಾಣ ಇಳಿಕೆ ಮತ್ತು ಯುವಜನತೆ ಡೆನ್ಮಾರ್ಕ್ಗೆ ವಲಸೆ ಹೋಗ್ತಾ ಇರೋದು ಈ ದ್ವೀಪದ ಮುಂದಿರುವ ಬಹುದೊಡ್ಡ ಸವಾಲು. ವಿಜ್ಞಾನಿಗಳ ಪ್ರಕಾರ ಗ್ರೀನ್ಲ್ಯಾಂಡ್ ಕೇವಲ ರಾಜಕೀಯ ದಾಳ ಅಲ್ಲ, ಅದು ಭೂಮಿಯ ಪರಿಸರ ಸಮತೋಲನದ ಕನ್ನಡಿ. ಇಲ್ಲಿನ ಹಿಮ ಕರಗಿದ್ರೆ ಜಗತ್ತಿನ ಕರಾವಳಿ ನಗರಗಳೇ ಮುಳುಗುವ ಭೀತಿ ಇದೆ. ಹೀಗಾಗಿ ಗ್ರೀನ್ಲ್ಯಾಂಡ್ ಯಾರ ಪಾಲಾಗಲಿದೆ ಎನ್ನುವುದಕ್ಕಿಂತ ಅಲ್ಲಿನ ಮಂಜುಗಡ್ಡೆ ಎಷ್ಟು ದಿನ ಉಳಿಯಲಿದೆ ಎಂಬುದು ಇಡೀ ಜಗತ್ತಿಗೆ ಮುಖ್ಯ. ನೋಡಿದ್ರಲ್ಲ, ಶೀತಲ ಪ್ರದೇಶವಾದ ಗ್ರೀನ್ಲ್ಯಾಂಡ್ ಇಂದು ಜಾಗತಿಕ ರಾಜಕಾರಣದ ಬಿಸಿ ಕೇಂದ್ರ ಆಗಿದೆ. ಅಮೆರಿಕದ ಹಕ್ಕು ಪ್ರತಿಪಾದನೆ ಮತ್ತು ಡೆನ್ಮಾರ್ಕ್ನ ನಿಲುವುಗಳ ನಡುವೆ ಗ್ರೀನ್ಲ್ಯಾಂಡ್ನ ಭವಿಷ್ಯ ಅಡಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.